ಎಲ್ಲರೂ ನಾಟಕವನ್ನು ನೋಡಿ ಆನಂದಿಸಿದ್ದೀರಿ ಅಂತ ಭಾವಿಸ್ತೇನೆ. ಒಂದು ಬಂಜಾರ ಸಮುದಾಯದ ಒಳ ಹೊರಗನ್ನು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಅಲ್ಲಿನ ಕಷ್ಟ ಕಾರ್ಪಣ್ಯಗಳು, ಆ ಬದುಕು ನಮಗೆ ನಿಜವಾಗ್ಲೂ ನನಗಂತೂ ಹೊಸದು. ನಾನು ಆ ಬದುಕಿನ ಇವತ್ತೇ ಅದನ್ನು ನೋಡಿರುವಂಥದ್ದು. ಅಲ್ಲಿ ಕೆಲವು ಪುಸ್ತಕಗಳನ್ನು ಓದಿದ್ದು, ಲೇಖನಗಳನ್ನು ಓದಿದ್ದು ಬಿಟ್ಟರೆ ಸಂಪೂರ್ಣವಾಗಿ ಅತ್ಯುತ್ತಮವಾಗಿ ಎಲ್ಲ ಕಲಾವಿದರು ರಂಗದ ಮೇಲೆ ಅದ್ಭುತವಾಗಿ ಒಂದು ನಟಿಸಿದ್ದಾರೆ. ಪ್ರತಿಯೊಬ್ಬರು ಭಾವಪೂರ್ಣವಾಗಿ ಅದೇ ರೀತಿಯಲ್ಲಿ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದೀರಾ. ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ತಮ್ಮ ನಾನು ಸರ್ವಾಧಿಕಾರಿಯಾಗಲು ಬಯಸಲಾರೆ. ಅದು ನನ್ನ ಕೆಲಸವೂ ಅಲ್ಲ. ನಾನು ಯಾರನ್ನು ಗೆಲ್ಲಲು ಅಥವಾ ಆಳಲು ಬಯಸುವುದಿಲ್ಲ. ಸಾಧ್ಯವಾದರೆ ನಾವು ಯಹೂದಿ, ನಾಸಿ, ಕರಿಯರು, ಬಿಳಿಯರು ಹೀಗೆ ಜಗತ್ತಿನ ಎಲ್ಲರನ್ನು ಪ್ರೀತಿಸುವಂತಾಗಬೇಕು. ಮನುಷ್ಯರೆಂದರೆ ಹಾಗೆ. ನಾವು ಪರಸ್ಪರ ಸಂತೋಷದಿಂದ ಬದುಕಬೇಕೇ ಹೊರತು ಇನ್ನೊಬ್ಬರ ದ್ವೇಷಕ್ಕಾಗಿ ಮತ್ತು ದುಃಖಕ್ಕಾಗಿ ಅಲ್ಲ. ಈ ಭೂಮಿಯಲ್ಲಿ ಎಲ್ಲರಿಗೂ ಜಾಗವಿದೆ ಮತ್ತು ಈ ಭೂಮಿಯು ಎಲ್ಲರ ಅಗತ್ಯಗಳನ್ನು ಪೂರೈಸುವಷ್ಟು ಸಮೃದ್ಧವಾಗಿದೆ. ನಮ್ಮ ಜೀವನದ ಹಾದಿ ಸುಂದರ ಹಾಗೂ ಮುಕ್ತವೂ ಆಗಿರಲು ಸಾಧ್ಯ. ಆದರೆ ನಾವು ಮನುಷ್ಯರು ಆ ಹಾದಿಯನ್ನೇ ಹಿಂಸೆ ಮತ್ತು ದ್ವೇಷದ ಹಾದಿಯಾಗಿಸಿದ್ದೇವೆ. ಸ್ವಾರ್ಥವು ಮನುಷ್ಯನ ಆತ್ಮವನ್ನೇ ಕಲುಷಿತಗೊಳಿಸಿದೆ. ಜಗತ್ತನ್ನು ದ್ವೇಷವೆಂಬ ಬೇಲಿಯಿಂದ ಬಂಧಿಸಿದೆ. ಯುದ್ಧ ಮತ್ತು ರಕ್ತಪಾತದೆಡೆಗೆ ಸಾಗುತ್ತಿದೆ. ನಮ್ಮ ಜಾಣ್ಮೆಯು ಕಠಿಣವೂ ಹಾಗೂ ನಿರ್ದಯಿಯೂ ಆಗಿದೆ. ನಾವು ತುಂಬಾ ಯೋಚಿಸುತ್ತೇವೆ, ಆದರೆ ಕಡಿಮೆ ಪ್ರೀತಿಸುತ್ತೇವೆ. ಯಂತ್ರಗಳಿಗಿಂತ ಹೆಚ್ಚು ನಮಗೆ ಮಾನವೀಯತೆ ಅಗತ್ಯವಿದೆ. ಜಾಣ್ಮೆಗಿಂತ ಹೆಚ್ಚು ದಯೆ, ಕರುಣೆ, ಸಭ್ಯತೆಯ ಅವಶ್ಯಕತೆ ಇದೆ. ಈ ಗುಣಗಳಿಲ್ಲದೆ ಹೋದರೆ ಬದುಕು ಹಿಂಸಾಮಯವಾಗುವುದು ಮತ್ತು ವಿನಾಶವಾಗುವುದು ಖಂಡಿತ. ಯಾರಿಗೆ ನನ್ನ ಮಾತುಗಳು ಕೇಳಿಸುತ್ತಿವೆಯೋ ಕೇಳಿಸಿಕೊಳ್ಳಿ. ಧೃತಿಗೆಡದಿರಿ. ಮಾನವ ದ್ವೇಷವು ಕೊನೆಗೊಳ್ಳಲಿದೆ. ಸರ್ವಾಧಿಕಾರಿಯ ಅಂತ್ಯವಾಗಲಿದೆ. ಜನರ ಕೈಗಳಿಂದ ಕಿತ್ತುಕೊಂಡ ಅಧಿಕಾರವು ಮರಳಿ ಜನರ ಕೈಗಳಿಗೆ ಮರಳಲಿದೆ. ದೇವರಿಗೆ ಮನುಷ್ಯರು ಸಾಯಬಹುದು, ಆದರೆ ಸ್ವಾತಂತ್ರ್ಯವೆಂದು ನಾಶವಾಗದು. ದೇವರ ಸಾಮ್ರಾಜ್ಯವು ಮಾನವನ ಹೃದಯದಲ್ಲಿದೆ. ಒಬ್ಬನ ಹೃದಯದಲ್ಲ, ಒಂದು ಗುಂಪಿನ ಹೃದಯದಲ್ಲ, ಎಲ್ಲರ ಹೃದಯದಲ್ಲಿಯೂ. ನಿಮ್ಮ ಹೃದಯದಲ್ಲಿ ಸರ್ವಾಧಿಕಾರಿಯು ತನ್ನನ್ನು ತಾನು ಮುಕ್ತಗೊಳಿಸಿ ಜನರನ್ನು ಗುಲಾಮರನ್ನಾಗಿಸುತ್ತಾನೆ. ಹೋರಾಡೋಣ ಮುಕ್ತ ಜಗತ್ತಿಗೋಸ್ಕರ, ರಾಷ್ಟ್ರ ಬಂಧಗಳ ವಿಮುಕ್ತಿಗೋಸ್ಕರ, ಸ್ವಾರ್ಥ, ದ್ವೇಷ, ಅಸಹನೆಗಳ ಅಳಿವಿಗೋಸ್ಕರ, ಪ್ರೀತಿಯ ಜಗತ್ತಿಗಾಗಿ ಹೋರಾಡೋಣ. ಸಂಗಾತಿಗಳೇ, ಪ್ರಜಾಪ್ರಭುತ್ವದ ಹೆಸರು
ಜಿಲ್ಲಾಧಿಕಾರಿ. ನಾಗೇಂದ್ರ, ಚಾಮರಾಜನಗರ. ರಮೇಶ್ ಪಾಲ್ಚಂದ್ರ, ತುಮಕೂರು. ಮೀನಾಕ್ಷಿ, ಬೀದರ್. ಚಂದನ್, ಮೈಸೂರು. ನಾಗರಾಜ್ ಹರ್ನೂರ್, ವಿಜಯಪುರ. ಮೌನೇಶ್, ನನ್ನೂರು, ಯಾದಗಿರಿ. ಸೌಮ್ಯ ಪಾಣಾಜೆ, ದಕ್ಷಿಣ ಕನ್ನಡ ಜಿಲ್ಲೆ. ಕಮಲಾಕರ, ಶಿವಮೊಗ್ಗ. ಕೌಶಿಕ್, ಕೆಆರ್ ಪೇಟೆ. ಪವನ್, ಮೈಸೂರು. ಸಚಿನ್ ಮಿತ್ರ, ಬೀದರ್. ಅಭಿಷೇಕ್ ಗಾಣಿಗ, ಹುಣಸೂರು. ರಕ್ಷಿತಾ, ರಾಮನಗರ. ಈರಮ್ಮ, ರಾಯಚೂರು. ಕವಿತಾ, ಮೈಸೂರು. ನಿತಿನ್, ಸುಳ್ಯ. ಸುನೀಲ್ ಕುಮಾರ್ ಅಪ್ಪಪಟ್ನ, ವಿಜಯನಗರ. ಭಾಗ್ಯಲಕ್ಷ್ಮಿ ಕಾಳೆ, ಹಾವೇರಿ. ರೇಖಾ, ಧಾರವಾಡ. ಯಾರಿಗಾದ್ರೂ ನಾಟಕದ ಬಗ್ಗೆ ಏನಾದರೂ ಒಪಿನಿಯನ್ ಹೇಳಿದ್ರೆ ದಯವಿಟ್ಟು ಅವಕಾಶ ಇದೆ. ನಾಟಕದ ಸಂಗೀತದಲ್ಲಿ ಸುಬ್ರಹ್ಮಣ್ಯ, ಹಾಗೆ ಧನಂಜಯ ಸರ್ ಮತ್ತು ಶ್ರುತಿ ವೇದಿಕೆ ಮೇಲೆ ಬರಬೇಕು. ಹಾಗೆ ಬೆಳಕಿನ ವಿನ್ಯಾಸ ಕೃಷ್ಣಕುಮಾರ್ ನಾಗಜೆ ಅವರದು. ಅದರ ನಿರ್ವಹಣೆ ಮಾಡಿದವರು ಮಹೇಶ್ ಕಲ್ಲತ್ತಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅವ್ರ ಜೊತೆ ಸಹಾಯಕರಾಗಿ ಯಶಸ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆ ಧ್ವನಿಯ ವಿಭಾಗದಲ್ಲಿ ನಮ್ಮ ಜೊತೆ ಇರುವವರು ಶಿವ ಅವರು ಕೂಡ ವೇದಿಕೆ ಬರಬೇಕು. ನಮ್ಮ ಜೊತೆ ವಾಹನ ಚಾಲಕರಿಗೆ, ನಮ್ಮ ತಿರುಗಾಟದ ಸಾರಥಿಗಳಾಗಿ ನಮ್ಮ ಜೊತೆ ಇರುವವರು ಬಾಬಣ್ಣ ಹಾಗೆ ಮಾದೇವ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆ ಇಡೀ ತಿರುಗಾಟದ ಮ್ಯಾನೇಜರ್ ಆಗಿ ನಮ್ಮ ಜೊತೆ ನಮ್ಮ ಬೆಂದೆ ಹಿಂದೆ ಇರುವವರು ನಮ್ಮ ಅಂಜು ಸಿಂಗ್ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅನಿಸಿಕೆಗಳಿದ್ದರೆ ತಿಳಿಸಿ. ಉತ್ತಮವಾಗಿ ಅಭಿನಯಿಸಿದ್ದೀರಿ. ಅಲ್ಲದೆ ಅಷ್ಟು ವರ್ಷಗಳ ಇತಿಹಾಸವನ್ನ ಹೇಗೆ ನಮ್ಮ ಕಾಂಟೆಸ್ಟ್ಗಳು ಹಾಗೂ ನಮ್ಮ ಭಾವನೆಗಳು ಬದಲಾಗ್ತಾ ಬರ್ತವೆ ಅದನ್ನ ಬಹಳ ಉತ್ತಮವಾಗಿ ನಿರೂಪಿಸಿದ್ದೀರಿ. ಹಾಗೂ ಇಂಥ ಒಂದು ದೊಡ್ಡ ತಂಡದಲ್ಲಿ ಆ ಕೋಆರ್ಡಿನೇಷನ್, ಆ ಮ್ಯೂಸಿಕ್, ಆ ಲೈಟ್ಸ್, ಆ ಸೆಟ್ಟಿಂಗ್, ಆಮೇಲೆ ಆ ಒಂದು ಕಂಟಿನ್ಯೂಷನ್, ಡಯಲಾಗ್ ಡೆಲಿವರಿ ಎಕ್ಸಲೆಂಟ್. ಆಮೇಲೆ ಸಿಂಗಿಂಗ್ ಅಂತೂ, ಆ ಹಾಡಂತೂ ಅಲ್ಲಿಂದ ಇಲ್ಲಿ ತನಕ ನಮ್ಮನ್ನೆಲ್ಲ ಹಿಡಿದುಕೊಂಡಿತ್ತು. ಆಮೇಲೆ ನಿಮ್ಮ ನೃತ್ಯಗಳು, ಆಮೇಲೆ ಮತ್ತೆ ನೋಡ್ಲಿಕ್ಕೆ ಬಹಳ ಖುಷಿ ಆಗ್ತದೆ. ನೀವೆಲ್ಲ ಬೇರೆ ಬೇರೆ ಜಿಲ್ಲೆಯವರು ಇಷ್ಟು ಮಂದಿ ಒಟ್ಟಿಗೆ ಸೇರಿ ಬಹಳ ದಿವಸ ಪ್ರಾಕ್ಟೀಸ್ ಮಾಡಿ ಇವತ್ತಿಷ್ಟು ಅದ್ಭುತವಾಗಿ ಪ್ರೆಸೆಂಟ್ ಮಾಡಿ ನಮ್ಮ ಉಡುಪಿಯಲ್ಲಿ. ತುಂಬಾ ಧನ್ಯವಾದಗಳು ಪ್ರತಿಯೊಬ್ಬರಿಗೂ. ಥ್ಯಾಂಕ್ ಯು. ಪರವಾಗಿ ನಾನು ಐಡಿಯಾ ಡಿಸೋಜಾ ಅಂತ ಹೇಳಿ ನಾನು ಮಾಹೆ ಮಣಿಪಾಲದಲ್ಲಿ ಟೀಚ್ ಮಾಡ್ತಾ ಇದ್ದೇನೆ, MSW. ನಮ್ಗೆ ಇವತ್ತೇ ನಿಮ್ಮ ಈ ನಾಟಕದ ಬಗ್ಗೆ ಗೊತ್ತಾಯ್ತು. ನಾವು ಮತ್ತೆ ಬಂದಿದ್ದು ನಮ್ಗೆ ಬಹಳ ಖುಷಿ ಆಗಿದೆ. ರಿಯಲಿ ಮಿಸ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್. ಹೇಗಪ್ಪ ಹೋಗೋದು? ಸಾಧಾರಣವಾಗಿ ನಾವು ಹೋಗ್ತೇವೆ, ಆದ್ರೆ ಮಳೆಗಾಲ ಅಲ್ಲ, ಹಿಂದೆ ಬರೋದು ಹೇಗ ಅಂತ. ಇಲ್ಲಿ ನೀವು ಇಷ್ಟು ಅದ್ಭುತವಾದ ನಾಟಕ ನೋಡಿ ತುಂಬಾ ಮನಸ್ಸು ತುಂಬಿ ಬಂತು. ಅವರ ಡಾನ್ಸ್, ಆಮೇಲೆ ಅವರ ಕೊರಿಯೋಗ್ರಫಿಗಳು, ಆಮೇಲೆ ಆ ಗಮ್ಮತ್ ಒಂಥರ ಏನು ಲೈಫಲ್ಲಿ ಏನು ಎಂಜಾಯ್ ಮಾಡ್ತಾರೆ ಅವರು. ಇವತ್ತಿಗೂ ಹಾಗೆ ಇದ್ದಾರೆ. ನಮ್ಮ ಮನೆಯಲ್ಲಿ ತುಂಬಾ ಕುಟುಂಬಗಳಿವೆ. ತುಂಬಾ ಚಂದ ಅವರೆಲ್ಲ ನೋಡ್ಲಿಕ್ಕೆ. ನೀವು ಸಹ ತುಂಬಾ ಚಂದ ಕಂಡ್ರಿ. ಲಂಬಾಣಿಗಳು ಬಹಳ ಚಂದ. MGM ಅಲ್ಲಿ ಸಹ ಒಬ್ರು ಇದ್ರು, ಬಹಳ ಚಂದ ಮಾಡಿದ್ದೀವಿ. ನನಗೆ ಇವತ್ತು ಇಲ್ಲಿ ನೋಡಿದ್ದಕ್ಕಾಗಿ ಎಲ್ಲ ಇದರ ಸಂಘಟಕರಿಗೆ ಎಲ್ಲರಿಗೂ ನಾನು ಮನಪೂರ್ತಿಯಾಗಿ ಹೃದಯಾಂತರದಿಂದ ನನ್ನ ಧನ್ಯವಾದ ಸಮರ್ಪಿಸ್ತೇನೆ. ಆಗಾಗ ಬನ್ನಿ ನಮ್ಗೆ ಇಲ್ಲಿಯೇ. ನಿಮ್ಮ ನಿರ್ದೇಶಕರು, ನಿಮ್ಮ ಎಲ್ಲ ತಂಡದ ವ್ಯವಸ್ಥಾಪಕರಿಗೆ ನನ್ನ ಧನ್ಯವಾದ. ನಿಮ್ಗೆಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇಲ್ಲಿ ರಂಗಾಯಣ ಮೈಸೂರು ರೆಪರ್ಟರಿಯ ಎಲ್ಲ ತಂಡದ ಸದಸ್ಯರಿಗೂ ಮತ್ತು ಕಲಾವಿದರಿಗೂ ಅನಂತ ಧನ್ಯವಾದಗಳು.